ಹೋಯ್ತು ನೋಡಿ. ಆ್ಯಕ್ಚುಲಿ ಇಂಥ ಜಾಗಗಳನ್ನೆಲ್ಲ ಮಳೆಯಲ್ಲೇ ನೋಡ್ಬೇಕು, ಆವಾಗಲೇ ಮಜಾ ಇರೋದು. ಇಷ್ಟು ಚೆನ್ನಾಗಿದೆ ನೋಡಿ. ಹಲೋ ಯೂನಿವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವೊಂದು ಹೊಸ ಜಾಗಕ್ಕೆ ಬಂದಿದ್ದೀವಿ. ಹೊಸ ದಿನ ಹೊಸ ಜಾಗ. ನಿಮ್ಮದೋರ ಇವತ್ತು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆಯಾ? ನಾನಿವಾಗ ಹೊಸನಗರದ ಹತ್ತಿರದಲ್ಲಿದ್ದೀನಿ. ಸೊ ನೋಡಿ ಜಾಗ ಹೇಗಿದೆ ಅಂತ ಏನಾದರೂ ಗೆಸ್ ಮಾಡ್ತೀರಾ? ನಿಮ್ಗೆ ಯಾವ ಜಾಗ ಅಂತ ಏನಾದರೂ ಗೊತ್ತಾಗುತ್ತಾ ನೋಡಿ? ಗೊತ್ತಾಗಲಿಲ್ವಾ? ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಇಲ್ಲಿ ಹೋಗೋ ದಾರಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಹೋಗೋ ದಾರಿನ ಎಂಜಾಯ್ ಮಾಡಿಕೊಂಡು ಹೋಗೋಣ, ಓಕೆನಾ? ಬನ್ನಿ. ಹಾಗೆ ಅಲ್ಲಿ ಹೋಗೋದಕ್ಕೂ ಮುಂಚೆ ನಿಮ್ಗೇನು ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ? ನಿಮ್ಮ ಹ್ಯಾಪಿ ಕೊಡೋರ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ವಿಡಿಯೋಸ್ನ ಶೇರ್ ಮಾಡೋದನ್ನು ಮರಿಬೇಡಿ. ಅಯ್ಯೋ ನೋಡಿ, 2 ದಿನದಿಂದ ಸಿಕ್ಕಾಬಿಟ್ಟೆ ಮಳೆ. ಹಾಕಿರೋ ರೈನ್ಕೋಟ್ ತೆಗ್ದೇ ಇಲ್ಲ, ಅದ್ರ ಜೊತೆಗೆ ಛತ್ರಿನೂ ಸೇಫ್ಟಿಗೆ. ಅಷ್ಟು ಮಳೆ ಬರ್ತಾ ಇದೆ. ಮಳೆಯಲ್ಲೇ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡೋಣ ಹೇಗಿರುತ್ತೆ ಅಂತ. ನೋಡಿ, ಇದೆ ಹೊಸನಗರದಿಂದ ನಗರ ಬಂದು, ನಗರದಿಂದ 1 ಕಿಲೋಮೀಟರ್ ಮುಂದೆ ಬಂದರೆ ಕೊಲ್ಲೂರು ಹೋಗೋ ದಾರಿಯಲ್ಲಿ, ರೈಟ್ ಸೈಡ್ಗೆ ಕೊಲ್ಲೂರು ಹೋಗೋ ದಾರಿಯಲ್ಲಿ 1 ಕಿಲೋಮೀಟರ್ ಮುಂದೆ ಬಂದರೆ ನೀವು ಈ ಥರ ಬೋರ್ಡ್ ಕಾಣಿಸುತ್ತೆ ನೋಡಿ. ದೇವಗಂಗೆ ಕೊಳ ಅಂತ ಕಾಣಿಸುತ್ತೆ. ನಾವು ಅಲ್ಲಿಗೆ ಹೋಗ್ತಾ ಇರೋದು. ಇಲ್ಲಿಂದ ಒಂದು 1/2 ಕಿಲೋಮೀಟರ್ ಅಷ್ಟೇ ಹೋಗಿಬಿಡ್ತೀವಿ. ಸೊ ನೋಡಿ, ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಸೊ ನಿಮಗೆ ಗೊತ್ತಾಯ್ತಲ್ವಾ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ? ಓಕೆ, ಬನ್ನಿ ಇವತ್ತು ಹೋಗಿ ಆ ಜಾಗ ಹೇಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ತುಂಬ ಕ್ರಾಸ್ಗಳಿದೆ. ಸೊ ನಾವು ಇವಾಗ ಹೀಗೆ ಹೋಗಬೇಕು. ನೋಡಿ, ಎಲ್ಲ ಹಳ್ಳಿನೇ ಇರೋದು ಇಲ್ಲಿ. ಹಳ್ಳಿ ಮನೆ ಅಂಗಳದ ಮುಂದೆನೇ ರೋಡ್ ಇರೋದು. ಅದರಲ್ಲೇ ನಾವು ಪಾಸಾಗಿ ಹೋಗಬೇಕು. ಚೆಂದ ಅಲ್ವಾ ನೋಡ್ಕೊಂಡು ಹೋಗೋದಕ್ಕೆ? ನೋಡಿ, ನಾವು ಬಂದುಬಿಟ್ವಿ. ಫೈನಲಿ ಬಂದುಬಿಟ್ವಿ. ಬನ್ನಿ ಹೇಗಿದೆ ಅಂತ ನೋಡೋಣ ಒಳಗಡೆ. ಸೊ ನೀವು ಎಂಟ್ರಿಲಿ ಬಂದಿದ ತಕ್ಷಣವೇ ನಿಮಗೆ ಡೀಟೇಲ್ಸ್ ಕಾಣಿಸುತ್ತೆ. ದೇವಗಂಗಾ ಕೊಳ ಇದು. ಸೊ ಬನ್ನಿ, ಫಸ್ಟು ದೇವಸ್ಥಾನದ ಒಳಗಡೆ ಹೋಗೋಣ. ಆಮೇಲೆ ಕೊಳ ಇದೆಯಲ್ಲ ಹೇಗಿದೆ ಅಂತ ನೋಡೋಣ. ತುಂಬ ಚೆನ್ನಾಗಿದೆ. ಬನ್ನಿ. ನನಗೆ ಬರ್ತಿದ್ದಂಗೆ ಒಂಥರ ಸ್ಮೆಲ್ ಬಂತಾಯ್ತಾ. ಏನು ನೋಡೋಣ ಅಂತ ನೋಡ್ತಾ ಇದ್ದೀನಿ. ಈ ಸಂಪಿಗೆ ಮರ ಇದೆ, ಅದಕ್ಕಿಂತ ಬರ್ತಾ ಇದೆ ಸ್ಮೆಲ್. ನೋಡಿ, ಇದು ಬಿಳಿ ಸಂಪಿಗೆ. ನೋಡಿ ಸಂಪಿಗೆ ಮರ ಚೆನ್ನಾಗಿದೆ. ಬನ್ನಿ ಅಂತಾರೆ ಎಲ್ಲರ. ನೋಡಿ, ಇದು ಪುಟ್ಟ ದೇವಸ್ಥಾನ. ಇಷ್ಟು ಪುಟ್ಟ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡ ಕೊಳ ಇದೆ. ಆ್ಯಕ್ಚುಲಿ ನಾನು ವೀಡಿಯೋದಲ್ಲೆಲ್ಲ ನೋಡಿದ್ದೆ ಆಯಿತಾ. ಆ ವೀಡಿಯೋದಲ್ಲೆಲ್ಲ ನೋಡಿದಾಗ ನನಗೆ ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ರಿಯಲಾಗಿ ತುಂಬ ಚೆನ್ನಾಗಿದೆ. ಇಷ್ಟೊಂದು ದೊಡ್ಡದಿದೆ. ನಾನಂತೂ ಯಾವಾಗಲೂ ನೋಡಿಲ್ಲ. ಅದು ಚಿಕ್ಕ ದೇವಸ್ಥಾನದಲ್ಲಿ ಇಷ್ಟೊಂದು ದೊಡ್ಡ ಕೊಳ ನಾನು ನೋಡೇ ಇಲ್ಲ. ಹಳ್ಳಿಯವರೆಲ್ಲ ಅವ್ರವ್ರದ್ದು ಕೆಲಸಗಳಿಗೆಲ್ಲ ಹೋಗಬೇಕಲ್ಲ, ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ. ಅಲ್ಲ ದೇವಗಂಗೆ
ನಮ್ಮ ಈ ದೇವಗಂಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರೋ ನಗರ ಅನ್ನೋ ಒಂದು ಊರಲ್ಲಿ ಲೊಕೇಟ್ ಆಗಿದೆ. ಇದು ಮಲೆನಾಡಿನ ವೆರಿ ಬ್ಯೂಟಿಫುಲ್ ಐತಿಹಾಸಿಕ ಸ್ಥಳ ಅನ್ನೋದು ನಮ್ಮ ಹೆಮ್ಮೆ. ಇದನ್ನ 400 ವರ್ಷಗಳ ಹಿಂದೆ ಕೆಳದಿ ರಾಜರು ಕಟ್ಟಿರ್ತಾರೆ. 1499ರಿಂದ 1763ರ ಆಡಳಿತದಲ್ಲಿ ಕಟ್ಟಿರ್ತಾರೆ. ನೀವು ಈಗಾಗಲೇ ನೋಡಿರೋ ನನ್ನ ಇಕ್ಕೇರಿ ಲಾಗ್ನಲ್ಲಿ ಹೇಳಿರೋ ಹಾಗೆ ಇಕ್ಕೇರಿ ಕೆಳದಿ ರಾಜ್ಯದ ರಾಜಧಾನಿ ಆಗಿತ್ತು. ಆದರೆ ಇಕ್ಕೇರಿಯಿಂದ ಬಿದನೂರು ಅಂದರೆ ಈಗಿನ ನಗರಕ್ಕೆ 1640ರಲ್ಲಿ ರಾಜಧಾನಿ ವರ್ಗಾವಣೆ ಆಗುತ್ತೆ. ಇದೇ ಟೈಮಲ್ಲಿ ಇದನ್ನು ಕಟ್ಟಿರ್ತಾರೆ. ಒಂದು ಶಾಕಿಂಗ್ ಸರ್ಪ್ರೈಸಿಂಗ್ ವಿಷಯ ಹೇಳ ನಾನು. ಇದೇನು ಗೊತ್ತಾ, ಇದು ಸ್ವಿಮ್ಮಿಂಗ್ ಪೂಲ್. ಆ್ಯಕ್ಚುಲಿ ಕೆಳದಿ ಅರಸರು ಅವ್ರ ಮನೆಯವ್ರಿಗೆ ಅವ್ರಿಗೋಸ್ಕರ ಆಟ ಆಡೋಕ್ಕಂತ ಕ್ರಿಯೇಟ್ ಮಾಡಿರೋದು. ಎಷ್ಟು ರಿಚ್ ಆಗಿರ್ಬೇಡ ಕೆಳದಿ ಅರಸರು, ಎಲ್ಲ ಕಡೆ ಏನೇನೋ ಒಂದೊಂದು ಕ್ರಿಯೇಟ್ ಮಾಡಿದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ ಅದು ನೋಡಿ ಹೆಂಗಿದೆ ಅಂತ. ಅದು ಸವೆದಿದೆ ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಇಲ್ಲಿ 2 ದೊಡ್ಡ ಕೊಳ ಇದೆ ಆಯಿತಾ, 2 ದೊಡ್ಡದಾಗಿದೆ ಮತ್ತು 5 ಚಿಕ್ಕದಾಗಿದೆ. ಸೊ ಟೋಟಲ್ 7 ಇದೆ ಇಲ್ಲಿ. ಇವಾಗಿನ ಕಾಲದಲ್ಲೂ ಈ ಥರ ಕಟ್ಸೋಕ್ಕಾಗಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿ. ಅದೂ ಸ್ವಿಮ್ಮಿಂಗ್ ಪೂಲ್ನ ಹೆಂಗೆ ಕಟ್ಸಿದ್ದಾರೆ ಅಂದರೆ, ನಮ್ಮ ಕೆಳದಿ ರಾಜರು ಎಷ್ಟು ರಿಚ್ ಆಗಿರಬೇಡ, ಅವರು ಇವಾಗಿನ ಗೌರ್ಮೆಂಟು ಹಿಂಗೆ ಮಾಡೋಕ್ಕಾಗಲ್ಲ ಅನಿಸುತ್ತೆ. ನೋಡಿ ಹೆಂಗಿದೆ, ವಾವ್. ದೇವಗಂಗೆ 7 ಪಾಂಡ್ಸ್ 7 ಕೊಳಗಳನ್ನು ಹೊಂದಿದೆ. ಅದರಲ್ಲಿ 2 ದೊಡ್ಡ ಕೊಳ, 5 ಚಿಕ್ಕ ಕೊಳ ಆಗಿದೆ. ಹಾಗೆ ಇಲ್ಲಿ ಒಂದು ಕೊಳ ಕಮಲದ ಆಕಾರ ಲೋಟಸ್ ಶೇಪಲ್ಲಿದ್ದರೆ ಇನ್ನೊಂದು ಸ್ಟಾರ್ ಶೇಪಲ್ಲಿದೆ. ಹೀಗೆ ಕಲ್ಲಿನ ಕಂಬಗಳು, ಡ್ರೈನೇಜ್ ವ್ಯವಸ್ಥೆ, ಹಾಗೆ ಕಲ್ಲಿನಿಂದನೇ ಮಾಡಿರೋ ವಾಟರ್ ಚಾನೆಲ್ಸ್, ಹೀಗೆ ಕೆಳದಿ ರಾಜ್ಯದ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳನ್ನು ನಾವಿಲ್ಲಿ ನೋಡ್ಬೋದು. ಹೋಗೋದಕ್ಕೆ ನೀರು ಹೋಗೋದಕ್ಕೆ ಇರೋ ಚಾನೆಲ್ಗಳಿದೆ ನೋಡಿ. ಈ ಥರ ಕಲ್ಲಿನ ಚಾನೆಲಲ್ಲಿ ನೀರು ಪಾಸ್ ಆಗುತ್ತೆ. ಈ ಕೊಳಗಳನ್ನು ಕೆಳದಿ ರಾಜಮನೆತನದವರು ಲಕ್ಸುರಿ ಬಾತಿಂಗ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಅಷ್ಟೇ ಅಲ್ಲದೆ ಇದನ್ನು ಒಂದು ಡಿವೈನ್ ಪ್ಲೇಸ್ ಆಗಿ ಕೂಡ ಇಟ್ಟಿದ್ರು. ನಮ್ಮ ರಾಜರು ಇಲ್ಲಿ ಸ್ನಾನ ಮುಗಿಸಿ ಶಿವನ ಪೂಜೆಗಾಗಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ದೇವಸ್ಥಾನದ ಮುಂದೆ ಇರೋ 2 ಸಂಪಿಗೆ ಮರದಿಂದ ಎಂಟ್ರಿ ಆಗುವಾಗಲೇ ಒಂದು ಸುಂದರ ಅನುಭವ ಸಿಗುತ್ತೆ. ಇಲ್ಲಿ ಈಗಲೂ ತುಂಬ ಇಷ್ಟ ಆಗಿರೋ ವಿಷಯ ಏನಂದರೆ, ನಮಗೆ ಇದು ಪವಿತ್ರ ಸ್ಥಳ ಆಗಿರೋದ್ರಿಂದ ಇಲ್ಲಿನ ಜನರು ಇದನ್ನು ಈಗಲೂ ಎಲ್ಲ ಪೂಜಾ ವಿಧಿವಿಧಾನಗಳಿಂದ ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿದಿನ ಶಿವನ ಪೂಜೆ ಇರುತ್ತೆ. ಕಡಿಮೆ ಅಂದರೂ 3 ಗಂಟೆಗಿನ್ನ ಜಾಸ್ತಿ ಇಲ್ಲಿ ಭಟ್ರು ಶಿವಂಗೆ ಕುಳದ ನೀರಿಂದ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಊರಿನ ಜನ ಕೂಡ ಅಷ್ಟೇ ನಿಷ್ಠೆಯಿಂದ ಭಾಗವಹಿಸ್ತಾರೆ. ಎಷ್ಟು ಟ್ರೆಡಿಷ್ನಲ್ ಆಗಿ ಕಟ್ಟಿದ್ದಾರೆ ಅಂದರೆ ಇದು ನಿಜವಾಗ್ಲೂ ಅದ್ಭುತ. ನೋಡೋಕ್ಕೇ 2 ಕಣ್ಣು ಸಾಕಾಗಲ್ಲ. ಏನೋ ಒಂಥರ ಡಿವೈನ್ ಫೀಲ್ ಇರುತ್ತೆ. ನಂಗೆ ಅಲ್ಲಿ ಹೋಗ್ಬೇಕು ಅನಿಸ್ತಾ ಇದೆ, ಬಟ್ ನಾನು ಹೋಗಿ ಜಂಪ್ ಮಾಡಲ್ಲ, ಅಲ್ಲಿ ತನಕ ಹೋಗ್ಬಿಟ್ಟಿರ್ತೀನಿ. ಈ ಒಂದು ಪುಟ್ಟ ಹಳ್ಳಿ ಸುಂದರ ಪ್ರಕೃತಿ ಮಧ್ಯೆ ಶಾಂತವಾಗಿ ಇರೋ ನಮ್ಮ ದೇವಗಂಗೆ ನಮ್ಮ ಮಲೆನಾಡಿನ ಹೆಮ್ಮೆ. ಇಂಥ ಜಾಗಗಳ ಬಗ್ಗೆ ತಿಳ್ಕೊಳ್ಳೋ ಹಕ್ಕು ಎಲ್ರಿಗೂ ಇದೆ. ಅದನ್ನು ತಿಳಿಸೋ ಪುಟ್ಟ ಪ್ರಯತ್ನ ನಮ್ಮದು. ಅದ್ರ ಜೊತೆಗೆ ಇಂಥ ಜಾಗಗಳನ್ನು ಕಾಪಾಡಿಕೊಳ್ಳೋದು, ಹಾನಿ ಮಾಡದೇ ಇರೋದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ. ನೋಡಿದ್ರಲ್ವಾ ನಮ್ಮ ಕೆಳದಿ ರಾಜ್ರ ದರ್ಬಾರ್ ಹೇಗಿತ್ತು ಅಂತ ನೋಡಿದ್ರಲ್ವಾ. ನೀವು ಒಂದ್ಸಲ ಇಲ್ಲಿಗೆ ಬಂದು ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ, ಮೆಸ್ಮರೈಸ್ ಆಗ್ತೀರಾ ನೋಡಿ. ನಮ್ಮ ದೇವಗಂಗೆ ನಿಮಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಹ್ಯಾಪಿ ಗೋ ಡೋರಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.